ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸವಿತಾಸ್ ವ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನನ್ನ ಸ್ಕೂಲ್ ಮೆಮೊರೀಸ್ ಏನಿತ್ತು ಅದನ್ನು ನಾನು ಶೇರ್ ಮಾಡ್ಕೊಳ್ಳೋಣ ಅಂತ. ಒಂದಷ್ಟು ಫೋಟೋಸ್ ಇದೆ. ಸೊ ಅಷ್ಟೊಂದು ಫೋಟೋಸ್ನ ಅಂದರೆ ಇವಾಗಿನ ಥರ ನಾವೇನು ಸಿಟಿಲಿ ಓದ್ತೀವಿ ಫೋಟೋಸ್ ವೀಡಿಯೋಸ್ ಎಲ್ಲ 5th ಸ್ಟ್ಯಾಂಡರ್ಡು ಆ ಥರ ಎಲ್ಲ ಮೆಮೊರೀಸ್ ಇರುತ್ತೆ. ಬಟ್ ನಾವು ಅವಾಗೆಲ್ಲ ಫೋನೆಲ್ಲ ಯೂಸೇ ಮಾಡ್ತಿರಲಿಲ್ಲ. ನಮಗೆ ಫೋನ್ ಬಂದಿದ್ದೆ 10th ಸ್ಟ್ಯಾಂಡರ್ಡ್ ಆಫ್ಟರ್ ಮೋಸ್ಟ್ಲಿ ಒಂದು PU ಹತ್ತತ್ರ ಬಂದಾಗ ನಾನು ಫೋನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕೂ ಮುಂಚೆನೇ ಯೂಸ್ ಮಾಡ್ತಿದ್ದೆ, ಡ್ಯಾಡಿ ಫೋನ್ ಯೂಸ್ ಮಾಡ್ತಿದ್ದೆ ಜಾಸ್ತಿ. ಅಷ್ಟು ಬಿಟ್ಟರೆ ಇನ್ನೇನು PUಗೆ ಬಂದಮೇಲೆ ನನ್ನ ಹತ್ರ ಫೋನ್ ಬಂದಿದ್ದು. ಸೊ ಸ್ವಂತ ಫೋನು ಅಂತ ಅದೇ ಡ್ಯಾಡಿ ಯೂಸ್ ಮಾಡಿದ್ದಿತ್ತಲ್ಲ, ಸೊ ಅದನ್ನು ಯೂಸ್ ಮಾಡ್ತಿದ್ದೆ. ಸೊ ಒಂದು ಸ್ವಂತ ಫೋನ್ ಬಂದಿದ್ದು ಮೋಸ್ಟ್ಲಿ ಡಿಗ್ರಿಲಿ ಅನಿಸುತ್ತೆ. ಅಂದರೆ ಹೊಸ ಫೋನೇ ಪರ್ಚೇಸ್ ಮಾಡಿ ಡ್ಯಾಡಿ ಕೊಡಿಸಿದ್ದು. ಸೊ ಅದು ಸ್ಯಾಮ್ಸಂಗ್. ಸೊ ಇದಕ್ಕೂ ಮುಂಚೆ ನಾನು ಒಂದು ಬ್ಲಾಗಲ್ಲಿ ಕೂಡ ಹೇಳಿದ್ದೆ ಸ್ಯಾಮ್ಸಂಗ್ ಕೊಟ್ಟಿದ್ದು ಅಂತ. ಸೊ ಅದು ಇದೆ ನನ್ನ ಹತ್ರ ಇನ್ನು. ಬಟ್ ಇವಾಗ ಬೇರೆ ಫೋನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ ಒಂದಷ್ಟು ಫೋಟೋಸ್ ಅಂದರೆ ಫಂಕ್ಷನ್ಸ್ದು ಮತ್ತು ಟ್ರಾವೆಲ್ಲು ಟ್ರಿಪ್ದು ಲಾಸ್ಟ್ ನಾವು ಏನು ಟ್ರಿಪ್ಪೆಲ್ಲ ಮಾಡಿರ್ತೀವಿ. ಸೊ ಆ ಥರದ್ದು ಅದೆಲ್ಲ ನಾನು ಉತ್ತರ ಕರ್ನಾಟಕದಲ್ಲಿ ಅಂದರೆ ನಮ್ಮ ಹಳ್ಳೀಲಿ ಓದಿದ್ರಿಂದ ಸೊ ಅದೊಂದಷ್ಟು ಫೋಟೋಸ್ ಇದೆ. ಸೊ ಆ ಫೋಟೋಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಬೇಕಾದರೆ ಇಲ್ಲಿ ಪೋಸ್ಟ್ ಮಾಡ್ತೀನಿ, ನಾನು ಯಾವ ಫೋಟೋಸ್ ಹಾಕ್ತೀನಲ್ವ, ಸೊ ಅದನ್ನು ಫೋಟೋಸ್ನ ಶೇರ್ ಮಾಡ್ತೀನಿ. ಸೊ ಏನಪ್ಪ ಅಂತಂದರೆ ಫಸ್ಟು ನಾವು ಟ್ರಿಪ್ ಹೋಗಿದ್ವು ಅಂತಂದರೆ ಆವಾಗೆಲ್ಲ ಟ್ರಿಪ್ಗೆಲ್ಲ ಬಿಡ್ತಾ ಇರಲಿಲ್ಲ. ಯಾಕಂತಂದರೆ ಒಂದು ಸೇಫ್ಟಿ ಪರ್ಪಸ್ ನೋಡ್ತಾರೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಲ್ಲಿ ಇಲ್ಲಿ ಹೋದರೆ ಅಂತ. ಸೊ ಹಾಗಾಗಿ ಫಸ್ಟು ಟ್ರಿಪ್ಪದು ತೋರಿಸೋಣ ಅಂತ. ಆಮೇಲೆ ಸ್ಕೂಲ್ ಹೇಗಿತ್ತು, ಸ್ಕೂಲ್ ಡೇಸ್ ಏನು, 7th ಸ್ಟ್ಯಾಂಡರ್ಡ್ದು ಇದೆಲ್ಲ ನಾನು ಟ್ರಿಪ್ಪದೇನು ತೋರಿಸ್ತಿದ್ದೀನಲ್ಲ, ಸೊ ಅದೆಲ್ಲ 7th ಸ್ಟ್ಯಾಂಡರ್ಡ್ದು ಇವಾಗ ತೋರಿಸೋ ಫೋಟೋಸ್ ಎಲ್ಲ ತೋರಿಸ್ತೀನಿ ತಡೀರಿ. ಯಾಕಂತಂದರೆ ಈ ಮೆಮೊರೀಸ್ನ ಒಂದಲ್ಲ ಒಂದಿನ ನನ್ನ ಫೋಟೋಸ್ ಎಲ್ಲ ಕಳ್ಕೊಂಡು ಬಿಡ್ಬೋದು. ಬಟ್ ಈ ಮೆಮೊರೀಸಲ್ಲಿ ವೀಡಿಯೋಸ್ ಎಲ್ಲ ಮಾಡಿ ಇಟ್ಟಾಗ ನನಗದು ರಿಕಾಲ್ ಇರುತ್ತೆ ಅನ್ನೋದು ಒಂದಷ್ಟು ಫೋಟೋಸ್ ಅಷ್ಟೇ ತೊಗೊಂಡಿದ್ದು, ಜಾಸ್ತಿ ಫೋಟೋಸ್ ಎಲ್ಲ ತೊಗೊಂಡಿಲ್ಲ. ಸೊ ಫಸ್ಟ್ ಫೋಟೋಸ್ ಬಂದು ಇದು. ಸೊ ಈ ಫೋಟೋ, ಸೊ ಇದು ಬಂದು ನಮ್ಮ ರಜಪೂತ್ ಸರ್ ಅಂತ. ಸೊ ಇವಾಗ ಅವರು ಹೆಡ್ ಮಾಸ್ಟರ್ ಆಗಿದ್ದಾರೆ. ಆವಾಗ 1st ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ತೊಗೊಳ್ತಿದ್ರು. ಇದು ನಾನು ನೋಡಿ ಇಲ್ಲಿದ್ದೀನಲ್ಲ, ಸೊ ಇದು ನಾನು, ಇದು ಸಹನಾ ಅಂತ, ಸೊ ಇದು ಲಕ್ಷ್ಮಿ ಅಂತ. ಸೊ ಇದು ಮಧ್ಯದಲ್ಲಿ ಯಲ್ಲಮ್ಮ ಅಂತ ಏನೋ ಸಮಥಿಂಗ್ ಹೆಸರಿದೆ. ಈಗೆಲ್ಲ ಟಚ್ಚಲ್ಲಿಲ್ಲ. ಬಟ್ ಯಾರೂ ಇವರು ನಮ್ಮ ಊರಲ್ಲಿ ಹೋದರೆ ನಮ್ಮ ಸರ್ಕಲಲ್ಲೇ ಸಿಗ್ತಾರೆ. ಬಟ್ ಅವರು ಮ್ಯಾರೇಜ್ ಆಯಿತು. ಸೊ ಇವರು ಎಲ್ಲರೂ ಮ್ಯಾರೇಜ್ ಆಗಿದ್ದಾರೆ, ಆಲ್ಮೋಸ್ಟ್ ಎಲ್ಲರೂ. ನಾನು ಒಬ್ಬಳೇ ಆಗಿಲ್ಲ, ಬಟ್ ಅದು ಓಕೆ. ಸೊ ಇಷ್ಟು ಇರೋದು ಅವಾಗಿನ ಮೆಮೊರಿ ಹೆಂಗಿತ್ತು ನೋಡಿ. ಇಲ್ಲಿ ಹಾಕ್ತೀನಿ ನಾನು, ಬೇಕು ಅಂತಂದರೆ ಇಲ್ಲಿ ಸೈಡಿಗೆ ಹಾಕಿರ್ತೀನಿ. ಅಥವಾ ಕ್ಲಿಯರಾಗಿ ಯಾವ್ದು ಕಾಣಲ್ಲ, ಸೊ ಅದನ್ನ ಹಾಕ್ತೀನಿ. ಸೊ ಇದು ಫಸ್ಟು ನಾನು 7th ಸ್ಟ್ಯಾಂಡರ್ಡಲ್ಲಿ ಟ್ರಿಪ್ಗೆ ಹೋಗಿರೋದು. ಏನಪ್ಪ ಅಂತಂದರೆ ನಾನು ಇಷ್ಟೊತ್ತಿಗಾಗಲೇ ಬ್ಯಾಂಗ್ಳೂರಿಗೆ ಬಂದಿದ್ದೆ. ಸೊ ಇದೆಲ್ಲ ಬ್ಯಾಂಗ್ಳೂರಲ್ಲಿ ಪರ್ಚೇಸ್ ಮಾಡಿದ್ದು, ಈ ಬಟ್ಟೆ ಏನಿದೆ. ಸೊ ಇದನ್ನು ನಾನು ಬ್ಯಾಂಗ್ಳೂರಲ್ಲೇ ಪರ್ಚೇಸ್ ಮಾಡಿದೆ, ಅಂದರೆ ಡ್ಯಾಡಿ ಕೊಡಿಸಿದ್ದು. ಸೊ ಆಲ್ರೆಡಿ ನಾನು 1 ವರ್ಷ ಇಲ್ಲೇ ಸ್ಟಡೀಸ್ ಮಾಡಿ ಇಲ್ಲಿ ಹೈಸ್ಕೂಲು ಅದು ಪ್ರೈಮೇರಿನ ನಾನು ಇಲ್ಲೇ ಓದಿದ್ದೆ. ಸೊ 6th ಸ್ಟ್ಯಾಂಡರ್ಡ್ ಇಲ್ಲಿ ಓದಿ ಏನೋ ಒಂದು ಎಮರ್ಜೆನ್ಸಿ ಇತ್ತು ಅಂತ ನಾನು ಮತ್ತೆ ಊರಿಗೆ ಶಿಫ್ಟ್ ಆಗಿದೆ. 1 ಇಯರ್ 7th ಸ್ಟ್ಯಾಂಡರ್ಡ್ ಅಲ್ಲೇ ಓದಿದ್ರಿಂದ. ಸೊ ಅದಕ್ಕೂ ಮುಂಚೆನೇ ಸ್ಕೂಲಲ್ಲಿ ಟ್ರಿಪ್ಪೆಲ್ಲ ಮಾಡ್ತಾಯಿದ್ರು. ಬಟ್ ನಮಗೆಲ್ಲ ಕಳಿಸ್ತಾ ಇರಲಿಲ್ಲ, ಅಂತಂದರೆ ಸೇಫ್ಟಿ ಪರ್ಪಸ್ಸು ಅಥವಾ ಚಿಕ್ಕವರು ಏನಾದರೂ ಹೆಚ್ಚು ಕಮ್ಮಿ ಆದರೆ ಹಿಂಗೆ ಏನು ಅಂತ ಕಳಿಸ್ತಾ ಇರಲಿಲ್ಲ. ಸೊ ಇದೇ ನನ್ನ ಸ್ಕೂಲ್ದು ಫಸ್ಟ್ ಟ್ರಿಪ್ಪು. ಸೊ ಇದು ಶೃಂಗೇರಿಲಿ ತೆಗೆದಿರೋ ಅಂಥದ್ದು ಫಸ್ಟು. ಸೊ ಇದ್ರ ಜೊತೆಗೆ ಇದು ನೆಕ್ಸ್ಟು. ಸೊ ಇವರೆಲ್ಲರೂ ಒಂದೇ ಕ್ಲಾಸ್ ಅವರಲ್ಲ, ಎಲ್ಲ ಮಿಕ್ಸಪ್ ಇರೋ ಅಂಥದ್ದು. ಸೊ ಇದರಲ್ಲಿ ನಾನು ಇಲ್ಲಿದ್ದೀನಿ, ಈ ಟವಲ್ ಹಾಕೋಬಿಟ್ಟಿದ್ದೀನಿ. ಅದು ಏನೋ ಸ್ಕಾರ್ಫ್ ಅಥವಾ ಏನೋ ಟವಲ್ ಅಂತಲ್ಲ, ಸೊ ಅದು ಹಾಕಿದ್ದೀನಿ. ಸೊ ಹಿಂಗಿದ್ದೀನಿ. ಆವಾಗ ನಾನು ಇದ್ದಿದ್ದು ಹೀಗೆ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ ನೋಡಿ, ಈ ಥರ ಇಲ್ಲಿದೆಲ್ಲ ಇದೆ ನಂದು. ಸೊ ಇವರು ಅಷ್ಟೇ. ಇದರಲ್ಲಿ ಎಷ್ಟು ಜನ ನನ್ನ ಫ್ರೆಂಡ್ಸು ಅಂತಂದರೆ ಒಂದಷ್ಟು ಸೀನಿಯರ್ಸು, ಅಂದರೆ ಒಂದಷ್ಟು ಜನ 6th ಸ್ಟ್ಯಾಂಡರ್ಡ್ ಇದ್ದಾರೆ. ಈ ಕಡೆ ಇಲ್ಲಿದ್ದಾರೆ ನೋಡಿ, ಇವರೆಲ್ಲ ನನ್ನ ಸ್ಕೂಲ್ ಮೇಟ್ಸೇ. ಇವ್ರು 4 ಜನ. ಈ ಕಡೆ ಇರೋರೆಲ್ಲ ಮಿಕ್ಸಪ್ ಆಗಿದ್ದಾರೆ, ಎಲ್ಲ ಮಿಕ್ಸಪ್ ಆಗಿ ಕೂತ್ಕೊಬಿಟ್ಟಿದ್ದೀವಿ. ಹುಡುಗರಲ್ಲಿ ಇಲ್ಲ, ಇದರಲ್ಲಿ ಯಾರು ಈ ಫೋಟೋಸಲ್ಲಿ ಇಲ್ಲ. ಹುಡುಗರಲ್ಲಿ ಇಲ್ಲಿ ಮೇಲೆ ಇದ್ದಾರೆ ನೋಡಿ. ಇವನು ಇವನ ಹೆಸ್ರೇನೋ ಇದೆ, ಇವನ ಹೆಸರು ಮಾಳಿಂಗ್ರಾಯ ಅಲ್ಲ, ಸೊ ಇವನ ಹೆಸ್ರೇನೋ ಇದೆ, ಬಾಳುನೋ ಏನೋ ಬರ್ತಾ ಇದೆ, ಸೊ ಗೊತ್ತಿಲ್ಲ. ಸೊ ಇಲ್ಲಿ ನಮ್ಮ ಸರ್ಗಳಿದ್ದಾರೆ. ಸರ್ಗಳ ಹೆಸರೆಲ್ಲ ಸ್ವಲ್ಪ ಮರ್ತೋಗಿದೆ, ಸ್ವಲ್ಪ ನೆನಪಿದೆ. ಸೊ ಆಲೂರು ಸರ್ ಅಂತ ಒಬ್ಬರಿದ್ದಾರೆ, ಇವರು ಸುಳಿಬಾವಿ ಅಂತ ಅಲ್ಲಿ ಇರ್ತಾಯಿದ್ರು, ನಿಯರ್ ಬೈ ಇರೋ ಅಂಥವ್ರು ಸರು. ಇವರು ಹೆಸರು ಮರ್ತೋಗಿದೆ, ಇವರು ಇದ್ದಾರೆ. ಸೊ ಒಂದಷ್ಟು ಜನ ಸರು ತೀರ್ಕೊಂಡಿದ್ದಾರೆ.
ಸೊ ಇಲ್ಲಿ ಅದು ಬಿಟ್ಟರೆ ಇನ್ನು ಟ್ರಿಪ್ ಫೋಟೋಸ್ ಬಂದರೆ ಟ್ರಿಪ್ ಫೋಟೋಸಲ್ಲಿ ಇನ್ನೂ ಇದೆ, ಬಟ್ ನನ್ನ ಹತ್ರ ಈಗ ಯಾವುದು ಪ್ರಿಸರ್ವ್ ಮಾಡಿದೆ ಅದು ಮಾತ್ರ ನನ್ನ ಹತ್ರ ಇರುವಂಥದ್ದು. ಸೊ ಜೊತೆಗೆ ಸ್ಕೂಲ್ ನೋಡಿ, ಇದರಲ್ಲಿ ಇನ್ನೂ ಕ್ಲಿಯರಾಗಿ ಕಾಣಿಸ್ತೀನಿ ನಾನು ಇಲ್ಲಿದ್ದೀನಿ ನೋಡಿ ಹೆಂಗಿದ್ದೀನಿ. ಸೊ ಇವನು ನಮ್ಮ ಕ್ಲಾಸ್ಮೇಟೇ ಇವನು. ಸೊ ಇವನು ನಮ್ಮ ಕ್ಲಾಸ್ಮೇಟು. ಅದಾದರೆ ಅದು ಅಷ್ಟು ಬಿಟ್ಟರೆ ಸೊ ಮಿಗ್ದರೆಲ್ಲ ಜೂನಿಯರ್ಸ್. ಸೊ ಇದರಲ್ಲಿ ಇಲ್ಲೊಬ್ರು ಸರ್ ಇದ್ದಾರೆ, ಶಾಂತರಾಜ್ ಸರ್ ಅಂತ. ಸೊ ಎಲ್ಲ ಅಲ್ಲೇ ಸರೌಂಡಿಂಗ್ಸ್ ಎಲ್ಲ ಇರೋಂಥದ್ದು. ಇವರು ಮ್ಯಾಥ್ಸ್ ತೊಗೊಳ್ತಿದ್ರು, ರಜಪೂತ್ ಸರ್ ಅಂತ. ಇವಾಗ ಹೆಡ್ ಮಾಸ್ಟರ್ ಆಗಿದ್ದಾರೆ. ಬಟ್ ಅವಾಗೆಲ್ಲ ಈ ಸರ್ ಅಂದರೆ ಸ್ವಲ್ಪ ಸಖತ್ ಭಯ, ಯಾರು ಸಖತ್ ಸ್ಟ್ರಿಕ್ಟಾಗಿದ್ದರು ಸರು. ಮತ್ತು ಎಲ್ಲರೂ ಇಷ್ಟಪಡ್ತಿದ್ರು. ಇವರು ಅವಾಗೆಲ್ಲ ಟ್ರಾನ್ಸ್ಫರ್ ಆಗಿಬಿಡ್ತಾರೆ ಬೇರೆ ಊರಿಗೆ ಅಂದರೆ ಟ್ರಾನ್ಸ್ಫರ್ ಬೇರೆ ಸ್ಕೂಲ್ಗೆ ಅಥವಾ ಆ ಥರ ಎಲ್ಲ ಆಗ್ತಾರೆ ಅಂದಾಗ ಮಾಡಿಕೊಡೋಕ್ಕೆ ಎಲ್ಲರೂ ಬೇಜಾರಾಗ್ಬಿಡೋರು. ಇವ್ರು ಏನಾದರೂ ಹೋಗ್ಬಿಟ್ರೆ ಚೆನ್ನಾಗಿರಲ್ಲ ಅಂತ. ಸೊ ಇವ್ರು ಇನ್ನೂ ಅಲ್ಲೇ ಇದ್ದಾರೆ. ನಾನು ನೋಡಿಲ್ಲ, ಬಟ್ ಹೋಗಿದ್ದೆ ರೀಸೆಂಟಾಗಿ, ಬಟ್ ಆಗಿಲ್ಲ. ಇವರು ಪಾತಂಗಿ ಸರ್, ಈ ಸರ್ ಹೆಸರು ನೆನ್ಪು ಬರ್ತಾಯಿಲ್ಲ ಗೈಸ್. ಸೊ ಇವ್ರ ಹೆಸರು ನೆನ್ಪು ಬರ್ತಾಯಿಲ್ಲ. ಇವರು ಶಾಂತರಾಜ್ ಸರ್ ಅಂತ. ಇವ್ರು ಮ್ಯಾಥ್ಸ್ ಮಾಡ್ತಿದ್ರು. ಇವರು ನಮ್ಮ ಕ್ಲಾಸ್ಮೇಟೇ. ಸೊ ಇವರೆಲ್ಲ ನಮ್ಮ ಕ್ಲಾಸ್ಮೇಟ್. ಇವನ್ನೆಲ್ಲ ಕುಳ್ಕುಳ್ಗೆ ಇದೆ, ನಮ್ಮ ಬ್ಯಾಚಲ್ಲೆಲ್ಲ ಕುಳ್ಕುಳ್ಗೆ ಇರೋದು. ಇವರೆಲ್ಲ ಬೇರೆ ಬ್ಯಾಚ್ ಅವರು. ಇದು ನಮ್ಮ ಈ ಹುಡುಗಿನೂ ನಮ್ಮ ಕ್ಲಾಸೇ, ಹೆಸರು ಏನೋ ಇದೆ ಮತ್ತೋಗಿದೆ. ಇವರೆಲ್ಲ ಬೇರೆ ಕ್ಲಾಸ್ಮೇಟು. ಇವರೆಲ್ಲ ನಮ್ಮ ಕ್ಲಾಸ್ಮೇಟು. ಇವರು ಬೇರೆ. ಇವನು ನಮ್ಮ ಮಮ್ಮಿ ಫ್ರೆಂಡ್ ಅವ್ರ ಮಗ ಮಾಂತೇಶ್ ಅಂತ. ಸೊ ಅಷ್ಟು ಬಿಟ್ಟರೆ ಇನ್ನು ಅಲ್ಲಿ ಫಂಕ್ಷನ್ಸ್ ಲಾಸ್ಟ್ ಟೈಮ್ ಮಾಡಿರುವಂಥ ಅದು ಬಿಟ್ಟರೆ ಇನ್ನು ಸ್ಕೂಲು ಎಲ್ಲರದು. ಇದು ನಮ್ಮ ಕ್ಲಾಸ್ಮೇಟು. ಇದು ನಾನು ಈ ಸ್ಕೂಲಲ್ಲಿ ಓದಿದ್ದು 2016 ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಮುಗಿಸಿದ್ದು. ಸೊ ಇದು ಬಂದು ಆಲ್ಮೋಸ್ಟ್ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ರಿಂದ ಗೌರ್ಮೆಂಟ್ ಸ್ಕೂಲೇ. ಸೊ ಇದೆಲ್ಲ ನಮ್ಮ ಕ್ಲಾಸ್ಮೇಟ್ ಸರ್ಗಳು. ಒಬ್ಬರು ಮ್ಯಾಮ್ ಇದ್ದಿದ್ದು. ಸೊ ಇವರು ಅಷ್ಟೇ, ಮ್ಯಾಮ್ ಹೆಸರು ಮರ್ತೋಗಿದೆ. ಇವರು ಆಲೂರು ಸರ್ ಅಂತ, ಇವರು ಬೇನಾಳ್ ಸರ್ ಅಂತ, ಫೋಟೋಸ್ ಕಾಣುತ್ತಲ್ಲ ಕುರಿ ಸರ್ ಅಂತ. ಸೊ ಉತ್ತರ ಕರ್ನಾಟಕದಲ್ಲಿ ಒಂಥರ ಹೆಸರುಗಳೆಲ್ಲ ಬೇರೆ ಥರ ಇರುತ್ತಲ್ಲ. ಇವರು ಕುರಿ ಸರ್ ಅಂತ. ಆವಾಗ ನಮ್ಗೆ ಹೆಡ್ ಮಾಸ್ಟ್ರು ಇವರಾಗಿದ್ದರು. ಇಲ್ಲಿದ್ದಾರೆ ನೋಡಿ ಮಧ್ಯದಲ್ಲಿ, ಇವರೇ ಹೆಡ್ ಮಾಸ್ಟ್ರ್ ಆಗಿದ್ದು. ಇವ್ರುಗಳ ಹೆಸರು ಅಷ್ಟು ನೆನಪಿಲ್ಲ ನನಗೆ. ಸೊ ಇವರು ಶಾಂತರಾಜ್ ಸರ್ ಅಂತ. ಸೊ ಇವರು ರಜಪೂತ್ ಸರ್. ಇವರು ಚೆನ್ನಾಗಿ ಹೇಳ್ಕೊಡೋರು. ಆವಾಗ ಟ್ರೈನಿಂಗ್ ಅಂತ ಬಂದಿದ್ದರು. ಇವರು ತುಂಬ ಚೆನ್ನಾಗಿ ಪಾಠ ಮಾಡೋರು. ಹೆಸರೇನು ಗೊತ್ತಿಲ್ಲ ನನಗೆ. ಸೊ ಆಗ ಟ್ರೈನಿಂಗ್ ಅಂತ ಬಂದಿದ್ದರು. ಇವರು ರಜಪೂತ್ ಸರ್ ಅಂತ. ಆಮೇಲೆ ಇಲ್ಲಿ ನಮ್ಮ ಆಯಾ ಕೆಲಸ ಮಾಡ್ತಾರಲ್ಲ, ಸೊ ಅವ್ರ ಆಂಟಿದೀರಿ ಇವರು. ಸೊ ಇದು ನಮ್ಮ ಹೋಲ್ ಗ್ರೂಪ್ ಇದ್ದಿದ್ದು. ಸೊ ಫೋಟೋಸ್ ಎಲ್ಲ ತೋರಿಸ್ಬೋದು, ಬಟ್ ಇದರಲ್ಲಿ ಒಂದಷ್ಟು ಜನದ ಹೆಸರು ನೆನಪಿದೆ, ಒಂದಷ್ಟು ಜನದ ಹೆಸರು ನೆನಪಿಲ್ಲ. ಸೊ ಅದು ಬಿಟ್ಟರೆ ಇನ್ನು ನೋಡಿ ಇಲ್ಲಿ ಕ್ಲಿಯರ್ ಆಗಿದೆ. ಇದು ಶಾಂತರಾಜ್ ಸರ್ ಅಂತ. ಸೊ ಇದು ನನ್ನ 7th ಸ್ಟ್ಯಾಂಡರ್ಡ್ ಕ್ಲಿಯರ್ ಫೋಟೋ ಕಾಣ್ತಿದ್ಯಾ ನೋಡಿ, ಇಲ್ಲೇನೋ ಮಾರ್ಕ್ ಆಗಿಬಿಟ್ಟಿದೆ. ಅದು ನನಗೇನಾಗಿರಲಿಲ್ಲ, ಜಸ್ಟ್ ಅದು ಫೋಟೋ ಹಳೇದಲ್ವ, ಸೊ ಸ್ವಲ್ಪ ಇದಾಗಿದೆ. ಸೊ ಇದು ಕವಿತಾ ಅಂತ. ಸೊ ಟಾಕ್ಸಿಕ್ ಫ್ರೆಂಡಲ್ಲಿ ಇವಳೇ ನನಗೆ ಅಂತಂದರೆ, ಇವಾಗ ಟಾಕ್ಸಿಕ್ ಫ್ರೆಂಡ್ ಅಂತಂದರೆ ಗೊತ್ತಲ್ಲ, ಇವಾಗ ಅವಳು ಇವತ್ತೇನಾದರೂ ಬರೆದು ಕೊಟ್ಟಿಲ್ಲ ಅಂದರೆ, ಬರೆದು ತೋರಿಸಿಲ್ಲ ಅಂತಂದರೆ ಮಾತಾಡಿಸದೇ ಇರೋದು, ಅಥವಾ ಯಾರಿಗಾದ್ರೂ ನೋಟ್ಸ್ ಇವತ್ತು ಬರೆದು ಇನ್ನೊಬ್ಳು ನೋಟ್ಸ್ ಕೊಟ್ಬಿಡ್ತಾಳೆ, ಅವಳು ನನಗೆ ನೋಟ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲದೆ ಇರೋದು, ಅಥವಾ ಏನಾದರೂ ಲೆಕ್ಕ ಮಾಡಿದರೆ ಅವರವರೇ ಶೇರ್ ಮಾಡ್ಕೊಂಡಿರ್ತಾರೆ, ಅಥವಾ ಅವಳ ಹತ್ರ ಜಾಸ್ತಿ ಮಾತಾಡಿ ಇನ್ನೊಬ್ರ ಹತ್ರ ಮಾತಾಡಿಲ್ಲ ಅಂದಾಗ ಇದು ಮಾಡುವಂಥದ್ದು, ಅವ್ರ ಹತ್ರ ಮಾತಾಡಿದರೆ ನಮ್ಮ ಹತ್ರ ಮಾತಾಡಿಲ್ಲ ಅನ್ನೋವಂಥ ಫ್ರೆಂಡ್ಸು. ಸೊ ಇದೆಲ್ಲ ಟಾಕ್ಸಿಕ್ ಅಲ್ವಾ. ಸೊ ಈ ಥರ ಅಂದರೆ ಸ್ವಲ್ಪ ಏನಾದರೂ ಒಂದು ಸೀಕ್ರೆಟ್ ಏನೋ ಹೇಳಿರ್ತೀವೋ, ನನಗೆ ಹೇಳಿಲ್ವಲ್ಲ ಅವಳು ಇನ್ಮೇಲೆ ಮಾತಾಡೋದೇ ಇಲ್ಲ ಅನ್ನುವಂಥದ್ದು. ಸೊ ಈ ಥರ ಇರುತ್ತಲ್ಲ, ಸೊ ಆ ಥರದಲ್ಲಿ ಟಾಕ್ಸಿಕ್ ಫ್ರೆಂಡ್ ಅಲ್ಲ ಇವಳು. ಸೊ ಕವಿತಾ ಅಂತ. ಟಚ್ಚಲ್ಲಿ ಏನಿಲ್ಲ, ಬಟ್ ಇದು ನಾವಿಬ್ಬರು ಇಟ್ಕೊಬೇಕು ಅಂತ ಹೇಳಿ ಆವಾಗ ಇದು ಮಾಡಿದ್ದು. ಅದಾದಮೇಲೆ ನಾವು ಮೀಟಪ್ಪೇ ಆಗಲಿಲ್ಲ. ಅಯ್ಯೋ ನಾವೆಲ್ಲ ದೂರ ಆಗಿಬಿಡ್ತೀವಲ್ಲ ಅಂತ ಇತ್ತು. ಸ್ವಲ್ಪ ಫ್ರೆಂಡ್ ಅಂತ ನನಗೆ ತುಂಬ ಅನ್ನಿಸ್ತಾ ಹೋಗಿದ್ದು ಈ ಕವಿತಾ ಅಂತ ಹುಡುಗಿಯಿಂದನೇ. ಸೊ ಅಷ್ಟು ಬಿಟ್ಟರೆ ಇನ್ನು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮಾಡಿರೋದು ಒಂದಷ್ಟು ಫೋಟೋಸ್ ಇದೆ. ಸೊ ಇದು ಯಾವುದು ಇನ್ನೊಂದಿದೆ ಟ್ರಿಪ್ಪದು, ಇದು ಅಟ್ಯಾಚ್ ಆಗಿಬಿಟ್ಟಿದೆ ಗೈಸ್, ನೋಡಿಲ್ಲ ನಾನು ಇಷ್ಟೊತ್ತು. ಹೊರಗಡೆ ನೋಡಿ ಅಂಟ್ಕೊಬಿಟ್ಟಿದೆ, ಇದು ಸ್ಟೋರ್ ಮಾಡಿ ಇಟ್ಬಿಟ್ಟಿದ್ದೀನಲ್ಲ, ಎರಡೂ ಅಂಟ್ಕೊಂಡ್ಬಿಟ್ಟಿದೆ. ನೋಡಿ ಇದು ಒಂದು ಫೋಟೋಸ್. ಇದು ಕೊಲ್ಲೂರು ಮೂಕಾಂಬಿಕೆ ಅನಿಸುತ್ತೆ ಮೋಸ್ಟ್ಲಿ. ಮೂಕಾಂಬಿಕೆನೇ ಇಲ್ಲಿದೆ. ಸೊ ಕೊಲ್ಲೂರು ಮೂಕಾಂಬಿಕೆಗೆ ಹೋಗಿರುವಂಥದ್ದು. ಯಾಕಂದರೆ ಅಲ್ಲಿ ಬೆಳಗ್ಗೆ ಹೋಗಿಬಿಡ್ತೀವಿ. ಇವಾಗಿನ ಥರ ಎಲ್ಲ ನಾವು ಡೀಸೆಂಟಾಗಿ ಡ್ರೆಸ್ಅಪ್ ಮಾಡ್ತೆ, ಇವಾಗಿರೋ ಮೆಚುರಿಟಿ ಆಗಿರಲಿಲ್ಲ.
ಸೊ ಅದೇ ಆ ಥರ. ಸೊ ಇದು ಒಂದು ಫೋಟೋ ಇಲ್ಲೆಲ್ಲ ಅಟ್ಯಾಚ್ ಮಾಡ್ತೀನಿ ನಾನು, ಯಾವುದಾದ್ರು ಫೋಟೋ ಹಾಕ್ತಿದ್ನಲ್ಲ ಆ ಫೋಟೋ ತೊಗೊಂಡು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೋಡೋರಂತೆ. ಸೊ ಅದಾದಮೇಲೆ ತುಂಬ ಮೆಮೊರೀಸ್ ಇದೆ ಈ ಗ್ರೂಪಿಂದ ಅಂತಂದರೆ ನನಗೆ ಸಖತ್ ಮೆಮೊರೀಸ್ ಇದೆ. ಯಾಕಂತಂದರೆ ನಾವು ಅವಾಗ 7th ಸ್ಟ್ಯಾಂಡರ್ಡ್ ಬಂದಿರ್ತೀವಿ, ಸೀನಿಯರ್ ಆಗಿರ್ತೀವಿ. ಸೊ ಅವಾಗ ಇಲ್ಲಾದರೆ ಸರ್ಗಳು ಅವ್ರು ಟಿಫನ್ ತೊಗೊಂಡು ಅವರೇ ತಿಂದು ಇದು ಮಾಡ್ತಾರೆ. ಸೊ ಅಲ್ಲಂಗಲ್ಲ, ಆಂಟಿದಿರು ಅಡುಗೆ ಮಾಡಿರ್ತಾರಲ್ಲ ಅಡುಗೆ ರೂಮಲ್ಲಿ. ಸೊ ನಾವು ಅಲ್ಲಿ ಸರ್ಗಂತಲೇ ಫಸ್ಟೇ ನಾವೆಲ್ಲ ಎಲ್ಲರಿಗೂ ಬಡ್ಸೋಕ್ಕಿಂತ ಮುಂಚೆನೇ ಸರ್ಗಂತಲೇ ಸ್ವಲ್ಪ ಎತ್ತಿಕ್ಕಿರ್ತಾರೆ. ಅದನ್ನು ಸರ್ಗಂತ ತೊಗೊಂಡೋಗಿ ಆಫೀಸ್ ರೂಮಲ್ಲಿ ನೀಟಾಗಿ ಅವ್ರಿಗೆ ಏನು ಕೂತ್ಕೊಳ್ಳೋಕೆ ರೆಡಿ ಮಾಡಿ, ಮತ್ತು ನಾವು ಒಂದಷ್ಟು ಸೌತೆಕಾಯಿ, ಈರುಳ್ಳಿ ಮತ್ತು ಏನು ಕ್ಯಾರೆಟ್ ಈ ಥರದ್ದೇನೋ ಎರ್ಚೋಕ್ಕೆ ಸೈಡ್ ತಿನ್ನೋದಕ್ಕೆ ಊಟದ ಜೊತೆಗೆ. ಸೊ ಅದೆಲ್ಲ ಕಟ್ ಮಾಡಿಟ್ಟಿರ್ತಿದ್ವಿ. ಸೀನಿಯರ್ಸ್ನ ಮಾತ್ರ ಕರಿತಿದ್ವು. ನಾವು ಮೊದಲೆಲ್ಲ ಅವಾಗ ಜೂನಿಯರ್ಸ್ ಇರ್ತಿದ್ವಲ್ಲ, ಅಂದರೆ 6th 5th ಇರೋವಾಗ ನಮ್ಮನ್ನೆಲ್ಲ ಕರಿತಾ ಇರಲಿಲ್ಲ. ನೋಡಿ ಅವ್ರು ಮಾತ್ರ ಹೋಗ್ತಾರಲ್ಲ. ನಾವು ಒಂದ್ಸರಿ ಸರ್ಗೆ ಏನಾದರೂ ಸರ್ ಅಂತಂದರೆ ನಮ್ಮನ್ನು ಸರ್ ಮಾತಾಡಿಸ್ಬೇಕು ಅಥವಾ ಸರ್ಗೆ ಕ್ಲೋಸ್ ಇರಬೇಕು ಅನ್ನೋ ಥರ ಇರುತ್ತಲ್ಲ. ಸೊ ಅವಾಗ ನಾವು ಈ ಥರ ಸರ್ಗೆಲ್ಲ ಮಾಡಬೇಕು ಅಂತೆಲ್ಲ ಅನಿಸ್ತಿತ್ತು. ಅವಾಗ ನಾವು ಒಂದು 7th ಸ್ಟ್ಯಾಂಡರ್ಡ್ ಬಂದಮೇಲೆ ನಾವು ಅದು ರೆಡಿ ಮಾಡ್ತಿರುವಾಗ ಸಿದ್ದಮ್ಮ, ನಾನು, ಸಹನಾ, ವಿಜಿ ಅನ್ನೋ ಹುಡುಗಿ, ಸೊ ಇವರೆಲ್ಲರೂ ಸೇರ್ಕೊಂಡು ಏನು ಮಾಡ್ತಿದ್ವಿ, ಅಲ್ಲಿ ಕಟ್ ಮಾಡೋಕ್ಕೆ ಹೋಗಿರ್ತಿದ್ವಿ. ನಾವೇ ಹೋಗ್ತಾ ಸರ್ ಹಿಂಗೆ ಲೆಹಂಗಾ ಯೂಸ್ ಮಾಡ್ತಿದ್ವಲ್ಲ, ಲೆಹಂಗಾ ಬ್ಲೌಸು. ಸೊ ಕೈಯಲ್ಲಿ ಸ್ವಲ್ಪ ಇಟ್ಕೊಂಡು ಬಂದು ಎಲ್ಲರೂ ಒಂದು ಸ್ವಲ್ಪ ಇಟ್ಕೊಬಂದು ನಾವು ಎಲ್ಲರೂ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತೀವಿ. 6 ಜನ ಇರ್ತಿದ್ವಿ, 6-7 ಜನ ಏನು ಇರ್ತಿದ್ವಲ್ಲ ಒಂದೇ ತಟ್ಟೆ. ನಾವು ಅವಾಗೆಲ್ಲ ಸ್ಕೂಲಲ್ಲಿ ನಾವೇ ತಟ್ಟೆ ತೊಗೊಂಡೋಗ್ಬೇಕಾಗಿತ್ತು ಊಟಕ್ಕೆ. ಅಂದರೆ ಸ್ಕೂಲಿಂದ ಏನು ತಟ್ಟೆ ಕೊಡ್ತಾ ಇರಲಿಲ್ಲ, ಫುಡ್ ಕೊಡ್ತಿದ್ರು ಅಷ್ಟೇ. ಇದು ಹಳ್ಳಿ ಸೈಡ್ ಆದಮೇಲೆ ತಟ್ಟೆ ಅವ್ರು ಕೊಡೋದಿಲ್ಲ, ನಾವೇ ತೊಗೊಂಡೋಗ್ತಿದ್ವಿ. ಇವಾಗ ಅಪ್ಡೇಟ್ ಆಗಿದೆ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ನಾವು ತೊಗೊಂಡೋಗೋ ಸೊ ನಾವು ಸರ್ದೇ ತಟ್ಟೆ ತೊಗೊಬಿಡ್ತಿದ್ವಿ. ಒಂದು ಎಕ್ಸ್ಟ್ರಾ ಯಾವುದೋ ಸರ್ ಬಂದಿಲ್ಲ ಅಂದಿದ್ದಿನ ಅಥವಾ ಬೇಗ ಯಾರೋ ಊಟ ಮಾಡಿದ್ರೆ ಅವ್ರ ತಟ್ಟೆ ತೊಗೊಂಡು ನೀಟಾಗಿ ತೊಳೆದ್ಬಿಟ್ಟು ನಾವು ತಟ್ಟೆ ತೊಗೊಂಡು ಬಂದು ಚೆನ್ನಾಗಿ ಊಟ ಎಲ್ಲ ಹಾಕ್ಸ್ಕೊಂಡು 4-5 ಸರಿ ಊಟ ಹಾಕ್ಸ್ಕೊಂಡು ತಿಂದಿರೋದು. ಎಲ್ಲರೂ ಒಂದೇ ತಟ್ಟೆಯಲ್ಲಿ ಬೇಗ ತಿಂದುಬಿಡ್ತೀವ, ಸಾಕಾಗದೇ ಇರ್ತಾ ಇರಲಿಲ್ಲ. ಸೊ ಇನ್ನೊಂದು ಮೆಮೊರಿ ಅಂದರೆ ಸ್ಯಾಟರ್ಡೆ ಬಂದರೆ ಚಿತ್ರಾನ್ನ ಇರ್ತಾಯಿತ್ತು, ಸಖತ್ತಾಗಿ ಮಾಡೋದು. ಅಂದರೆ ಇಲ್ಲಿ ಥರ ಉದುರು ಅಂದರೆ ಪೌಡ್ರ್ ಥರ ಇರಲ್ಲ, ಮೆತ್ತಿಗೆ ಉಪ್ಪಿಟ್ಟು ಥರ ಇರುತ್ತೆ. ಸೊ ಆ ಥರ ಇರುತ್ತಲ್ಲ. ಸೊ ಅದು ಒಂಥರ ಮೆಮೊರೀಸ್ ಇರೋದು. ಊಟ ಏನಾದರೂ ಖಾಲಿ ಆಗಿಬಿಟ್ರೆ ಯಾಕೆ ಆಂಟಿ ಅಂತ ಹೇಳ್ಬಿಟ್ಟು ಜಗಳ ಮಾಡೋದು. ಆಂಟಿ ನಮಗೆಲ್ಲ ಇಲ್ಲ, ನಾವು ಲಾಸ್ಟ್ ತಿಂದುಬಿಟ್ಟಿದ್ದೀವಿ, ನಮಗೆಲ್ಲಿ ಊಟ ಅಂತೆಲ್ಲ ಅಂತಿದ್ವಿ. ಸ್ವಲ್ಪ ಅವರು ಅಡುಗೆ ಮಾಡಿದ್ರೆ ಅವರು ಸ್ವಲ್ಪ ಮನೆಗೆ ಎತ್ಕೊಂಡು ಹೋಗ್ಬೇಕಾಗಿರೋದಲ್ಲ. ಸೊ ಆವಾಗ ನಾವು ಸ್ಟೂಡೆಂಟ್ ತಿಂದಾದ್ಮೇಲೆ ನೀವು ತಿನ್ನಿ ಅಂತೆಲ್ಲ ಕೇಳೋಕೆ ಹೋಗ್ತಿದ್ವಿ. ನಾನಷ್ಟು ಕೇಳೋದೆಲ್ಲ ಇರ್ತಾಯಿಲ್ಲ. ನನ್ನ ಪಾಡಿಗೆ ನಾನು ತುಂಬ ಸೈಲೆಂಟಾಗಿರುವೆ. ಯಾರೇನಾದರೂ ಮಾಡ್ಕೊಳ್ಳಿ, ನನ್ನ ಪಾಡಿಗೆ ನಾನು ಇರಬೇಕು ಅನ್ನೋ ಥರ ನನ್ನ ಇದಿದ್ದು. ಈಗಲೂ ಸ್ವಲ್ಪ ಹಾಗೇ. ಸೊ ಇದೆಲ್ಲ ಫಂಕ್ಷನ್ಸ್, ಲಾಸ್ಟ್ ಮೂಮೆಂಟು ಫಂಕ್ಷನ್ಸ್ ಮಾಡಿರೋದು. ಸೊ ನಾನು ಬಂದು ಇಲ್ಲಿದ್ದೀನಿ ನೋಡಿ, ಇದು ಹೈಸ್ಕೂಲಲ್ಲಿ ಸ್ಟೇಜ್ ಇರೋದು. ನಾವು ಪ್ರೈಮರಿ ಆಗಿದ್ವಿ, ಬಟ್ ಸ್ಟೇಜ್ ಅಲ್ಲಿದ್ದಿದ್ದು ನೈಟ್ ಟೈಮಲ್ಲಿ ಅಲ್ಲೇ ಇದು ಮಾಡ್ತಾಯಿದ್ದು. ಇದು ಡ್ಯಾನ್ಸು ಯಾವುದೋ ಗಣೇಶಂದು ಶ್ರೀ ಗಣೇಶ ದೇವ ಅನ್ನುವಂಥ ಸಾಂಗ್ಗೆ ನಾವು ಮಾಡಿದ್ವಿ. ಇದನ್ನು ನಮ್ಗೆ ಸರ್ ಹೇಳ್ಕೊಟ್ಟಿದ್ರು, ಯಾರು ಈ ಥರ ಎಲ್ಲ ಇರುವಂಥದ್ದು. ಸೊ ಜಾಸ್ತಿ ಲೆಂತ್ ಹೋಗ್ತಿದೆಯೇನೋ ವಿಡಿಯೋ ಗೊತ್ತಿಲ್ಲ. ಸೊ ಇದು ಏನಪ್ಪ ಅಂದರೆ ನನ್ನ ಕಲರು ವೈಟ್ ಹಾಕ್ಬಿಟ್ಟಿದೆ. ಯಾಕಂತಂದರೆ ಇದು ನೆಕ್ಸ್ಟ್ ಪ್ರೋಗ್ರಾಮ್ ಹಂಗೆ ಮೇಲೆ ಸ್ಟಾರ್ಟಿಂಗ್ ಇದ್ಬಿಡುತ್ತೆ, ನೀವು ಬೇಗ ಅದಕ್ಕೂ ಡ್ರೆಸ್ಅಪ್ ನೀಟಾಗಿ ಹಾಕಿರಬೇಕು ನೀವು ಅಂತೆಲ್ಲ ಹೇಳಿಬಿಟ್ಟಿದ್ರು ಸರು. ಸೊ ಅದಕ್ಕೆ ನಾನೇನು ಮಾಡಿಬಿಟ್ಟೆ, ವೈಟ್ ಪ್ಯಾಂಟು ಅದು ಹಾಕ್ಬಿಟ್ಟಿದ್ದೆ. ಆಮೇಲೆ ಡ್ರೆಸ್ ಬೇಗ ಇದು ಮಾಡ್ಕೊಬೋದು, ರಿಮೂವ್ ಮಾಡಿ ವೈಟ್ ಹಾಕ್ಬಿಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಇದು ಇನ್ನೊಂದು ಡ್ಯಾನ್ಸಿಗೆ ಇದ್ದಿದ್ದು. ಸೊ ಅದಾದಮೇಲೆ ಇದರಲ್ಲಿ ನನ್ನ ಮುಖ ನೋಡಿ ಒಳ್ಳೆ ಬಜಾರಿ ಥರ ಇದೆ. ಫುಲ್ಲು ಬಾಯಿ ಒಂಥರ ಮಾಡಿಬಿಟ್ಟಿದ್ದೀನಿ, ಹಿಂಗೆ ಸೈಡ್ ಏನೋ ಹಲ್ಲು ತೋರಿಸ್ಕೊಂಡು ಇದು ಮಾಡಿಬಿಟ್ಟಿದ್ದೀನಿ. ಅದೇನೋ ಸ್ಟೆಪ್ ಮಾಡುವಾಗ ಇವರೆಲ್ಲ ನಮ್ಮ ಕ್ಲಾಸ್ಮೇಟ್ ಅವರೇ, ನಮ್ಮ ಕ್ಲಾಸ್ಮೇಟೇ ಇದೆಲ್ಲ ನಿಂತಿರೋದಿಲ್ಲ. ಇಲ್ಲಿ ಯಾಕೆ ಕೊಟ್ಟಿದ್ರು ಅಂತಂದರೆ, ನಾವು ಜಿಲ್ಲಾ ಮಟ್ಟದಲ್ಲಿ ದೇಶಭಕ್ತಿ ಗೀತೆ ಹಾಡೋಕ್ಕೆ ಹೋಗಿದ್ವಿ. ಸೊ ಆವಾಗ ಹಾಡೋಕ್ಕೆ ಹೋಗಿರುವಾಗ ಇದರಲ್ಲಿ ಒಂದಷ್ಟು ಜನ ಇದ್ದಾರೆ, ಒಂದಷ್ಟು ಜನ ಇಲ್ಲ. ಸೊ ಅದು ದೇಶಭಕ್ತಿ ಗೀತೆ ಹಾಡೋಕ್ಕೆ ಹೋದಾಗ ಜಿಲ್ಲಾ ಮಟ್ಟದ್ದು ನಾವೆಲ್ಲಿ ಒಂದು ಜಮಖಂಡಿಗೆ ಹೋಗಿದ್ವಿ. ಸೊ ನಾವೇನಾದರೂ 8th ಸ್ಟ್ಯಾಂಡರ್ಡ್ ಆಗಿದ್ದರೆ ಸ್ಟೇಟ್ ಲೆವೆಲ್ ಆದಮೇಲೆ ನೆಕ್ಸ್ಟ್ ಲೆವೆಲ್ ಬರುತ್ತಲ್ಲ, ಸೊ ಅದು ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ಬಟ್ ನಾವು ಸ್ಟೇಟ್ ಲೆವೆಲ್ಗೆ ಎಂಡ್ ಆಯಿತು, ಅಲ್ಲೇ ಲಾಸ್ಟ್ ಪ್ರೈಸ್ ಬಂದಿದ್ದು. ಅದು ಕೂಡ ಸರ್ಟಿಫಿಕೇಟ್ ಇದೆ ನನ್ನ ಹತ್ರ ಇರೋದು. ಸೊ ಇದು ಲಾಸ್ಟ್ ಫೋಟೋ, ಇದು ಫಂಕ್ಷನ್ದು 7th ಸ್ಟ್ಯಾಂಡರ್ಡ್ದು. ಇದೆಲ್ಲ ನೈಟ್ ಹೊತ್ತು ನಡೆದಿರೋದು. ಇನ್ನೊಂದು ಏನಪ್ಪ ಅಂದರೆ ಸ್ಪೆಷಲ್ ಹಳ್ಳೀಲಿ ಏನಪ್ಪ ಅಂದರೆ, ಇದು August 15th, January 26th. ಸೊ ಈ ಥರ ಎಲ್ಲ ಬಂದಾಗ ನಾವು ಭಾಷಣ ಮಾಡ್ತಿದ್ವಿ. ಆವಾಗೆಲ್ಲ ಇಲ್ಲಿರೋ ಥರ ಈ ಥರ ಪೇಪರೆಲ್ಲ ಇಟ್ಕೊಂಡಿರ್ತಲ್ಲ, 2-3 ಪೇಜ್ ಬರ್ಕೊಂಡು ಒಂದು ವಾರಕ್ಕಿಂತ ಮುಂಚೆನೇ ಪ್ರಿಪೇರ್ ಆಗಿ ಎಲ್ಲ ಫೋನಲ್ಲಿ ಅಥವಾ ಸರ್ಗಳು ಹೇಳ್ಕೊಟ್ಟು ಆ ಥರ ಎಲ್ಲ 26th ಈ ಥರ ಇದ್ದಾಗ ಒಂದು ದೊಡ್ಡ ಪೇಜ್ ಎಲ್ಲ ಬರ್ಕೊಂಡು ನೀಟಾಗಿ ಭಾಷಣ ಎಲ್ಲ ಫುಲ್ ಬಾಹ್ಯಾಟ್ ಮಾಡಿಬಿಡ್ತಿದ್ವಿ. ಬಾಹ್ಯಾಟ್ ಮಾಡಿ ಇವ್ರಿಗೆಲ್ಲ ಹೇಳ್ಕೊಂಡು ಆಮೇಲೆ ಸರ್ಗೆ ಲಾಸ್ಟ್ ಡೇ ಫೈನಲ್ ಹಿಂದಿನ ದಿನ ನಾವು ಇದು ಮಾಡ್ತಾಯಿದ್ದಿದ್ದು.
ಒಪ್ಪಿಸ್ಬಿಟ್ಟು ಆಮೇಲೆ ಲಾಸ್ಟಿಗೆ ಒಂದು ಲೈನ್ ಇಷ್ಟು ಹೇಳಿರೋ ಚಿಕ್ಕ ಭಾಷಣಕ್ಕೆ ಚೊಕ್ಕ ವಿರಾಮ ಇಡ್ತೀನಿ ಅಂತಲೇ ಒಂದು ಲೈನ್ ಇತ್ತು. ಅದು ಎಲ್ಲರೂ ಕಲ್ತ್ಬಿಟ್ಟಿದ್ರು ಅಲ್ಲಿ, ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಕಲ್ತ್ಬಿಟ್ಟಿದ್ರು. ಸೊ ಇದನ್ನು ನಾನು ಇಲ್ಲಿ ಸ್ಕೂಲಿಗೆ ಬಂದಮೇಲೆ ಇದು ಹೇಳಿದಾಗ ಎಲ್ಲರೂ ಲೈನ್ ತುಂಬ ಚೆನ್ನಾಗಿದೆ ಇದು, ನಾನು ಇಲ್ಲಿ ಬಂದಮೇಲೆ ಮತ್ತು ಅದನ್ನು ಇಲ್ಲಿ ಸ್ಕೂಲ್ಗೆ ಅಡಾಪ್ಟ್ ಮಾಡಿಕೊಂಡೆ. ನಮ್ಮ ಟೀಚರ್ಸ್ಗೆಲ್ಲ ಹೇಳ್ತಾರೆ ನೋಡಿ ಮ್ಯಾಮ್ ನಾವು ಈ ಥರ ಹಳ್ಳಿ ಎಲ್ಲ ಇರುವಾಗ ಸೊ ಈ ಥರ ಎಲ್ಲ ಮಾಡ್ತಿದ್ವಿ. ಸೊ ನಾನು 8th ಸ್ಟ್ಯಾಂಡರ್ಡೆಲ್ಲ ಇಲ್ಲೇ ಕಂಟಿನ್ಯೂ ಮಾಡಿದ್ದು. ಅದಾದಮೇಲೆ ಎಲ್ಲನೂ ಅದಾದಮೇಲೆ ನಾವು 8th ಸ್ಟ್ಯಾಂಡರ್ಡ್ ಇಲ್ಲೇ ಕಂಟಿನ್ಯೂ ಮಾಡಿದೆ. ಅಲ್ಲಿಂದ ಮ್ಯಾಮ್ ಈ ಥರ ಎಲ್ಲ ನಾವು ಬಹಟ್ ಮಾಡಿ ನೀಟಾಗಿ ನಾವು ಭಾಷಣ ಹೆಂಗೆ ಮಾಡ್ತೀವೋ ಹಂಗೆ ಹೇಳ್ತಾ ಇದ್ವಿ ಅಂತೇಳಿ ಆ ಲೈನ್ ಅಲ್ಲಿರೋದೊಂದು ಲೈನ ನಾನು ಇಲ್ಲಿಗೆ ಫೇಮಸ್ ಮಾಡಿದ್ದೆ. ಅದೇ ಫೇಮಸ್ ಅಂದರೆ ಸ್ಕೂಲೆಲ್ಲ ಹೇಳ್ತಿದ್ದೆ. ಸೊ ಚೆನ್ನಾಗಿದೆ ಲೈನು, ಲಾಸ್ಟಿಗೆ ನೀನೇನಾದರೂ ಭಾಷಣ ಎಲ್ಲ ಮಾಡಿದಾಗ ಇದನ್ನೇ ಹೇಳು ಅಂತ ಹೇಳ್ಕೊಟ್ಟಿದ್ದು. ಸೊ ಅದಾದಮೇಲೆ ನಾನು ಬೆಂಗಳೂರಿಗೆ ಬಂದಮೇಲೆ ನಾನು ಹೆಂಗಿದ್ದೆ, ಫಸ್ಟ್ ಫೋಟೋ ಬೆಂಗಳೂರಿಗೆ ಬಂದಮೇಲೆ ಹಿಂಗೆ ಇದ್ದೆ ಗೈಸ್. ನೋಡಿ ಒಳ್ಳೆ ಇದು ತಾಯ್ತಾ ಹಾಕೋಬಿಟ್ಟಿದೆ. ಹಳ್ಳಿಲಿ ಗೊತ್ತಲ್ಲ, ಏನಾದರೂ ಆದರೆ ತಾಯ್ತಾನೇ ಹಾಕ್ಬಿಟ್ರೆ ಈ ಥರ ಎಲ್ಲ ಚೈನ್ ಹಾಕ್ತಿದ್ರು. ಬಟ್ ಅವಾಗೆಲ್ಲ ಬರೀ ತಾಯ್ತಾ ಹಾಕ್ಕೊಂಡೆ ಕತ್ತಲ್ಲಿ ಸ್ವಲ್ಪ ಇದ್ರ ಥರ ಇರೋ ತಾಯ್ತಾ ಹಾಕ್ಬಿಟ್ಟಿದ್ದೆ. ನೋಡಿ ಇದು ಉದ್ದ ಕೂದಲಿತ್ತು ಅವಾಗೂ. ಸೊ ಇದು ಫಸ್ಟು ನಾನು ಬೆಂಗಳೂರಿಗೆ ಬಂದ ತೆಗ್ಸಿದ್ದು. ಸೊ ಇದು ಒಂದು 4th ಸ್ಟ್ಯಾಂಡರ್ಡ್ ಅನಿಸುತ್ತೆ. 4th ಸ್ಟ್ಯಾಂಡರ್ಡಲ್ಲಿ ಇರುವಾಗ ನಾನು ಇಲ್ಲಿಗೆ ಬೆಂಗಳೂರಿಗೆ ಬಂದಿದ್ದು. 5th ನಾನು 1 ಇಯರ್ ಗ್ಯಾಪ್ ಆಗಿತ್ತು. ಸೊ ಏನೋ ಒಂದು ಇದರಿಂದ ಸೊ ಅದಾದಮೇಲೆ ಇದು ಈ ಥರ ಆಗಿದ್ದು. ಸೊ ಆಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದು ನಾನು ತೆಗ್ಸಿದ್ದು ಫೋಟೋ ಇದು 5th ಸ್ಟ್ಯಾಂಡರ್ಡ್ಗೆ. ಎಷ್ಟು ಚಬ್ಬಿಯಾಗಿದ್ದೀನಿ ನೋಡಿ, ಹಿಂಗೆ ದಪ್ಪ ಉತ್ಕೊಂಡಿರೋ ಥರ ಇದ್ದೀನಿ. ಇಟ್ಸ್ ಓಕೆ, ಚೆನ್ನಾಗಿದೆ. ಕೂದಲು ತುಂಬ ಉದ್ದ ಇತ್ತು, ಇಷ್ಟು ಜಾಸ್ತಿ ತಿಕ್ಕಿತ್ತು ನಂದು. ಈಗ ಇನ್ನೂ ಉದುರು ಇದೆ ಕೂದಲು ನೋಡಿ, ರೀಸೆಂಟಾಗಿ ಕಟ್ ಮಾಡಿಸಿದ್ದೆ. ಸೊ ಕೂದಲು ಇನ್ನೂ ಉದುರಿದೆ ನಂದು ಕೂದಲು. ಸೊ ಇನ್ನೂ ತುಂಬ ಚೆನ್ನಾಗಿದ್ದೀನಿ ಇದರಲ್ಲಿ. ನನಗೆ ಇದು ಇಷ್ಟ ಆಯಿತು. ಬಟ್ ಇದಕ್ಕೂ ಮುಂಚೆ ಅದು ತುಂಬ ಚೈಲ್ಡ್ಹುಡ್ ಫೋಟೋ 6 ಇಯರ್ಸ್ದು ಇದೆ. ಅದು ನೋಡಿದ್ರೆ ನೀವು ಚೆನ್ನಾಗೆ ಹಿಂಗೆಲ್ಲ ಇದ್ರಾ ಅಂತ ಅನ್ಸ. ಅವಾಗ ರೌಂಡ್ ಫೇಸ್ ಇತ್ತು ನಂದು, ಇಷ್ಟೊಂದು ಇರಲಿಲ್ಲ. 6 ಇಯರ್ಸಲ್ಲೇ ನನಗೆ ತುಂಬ ಲೆಂತ್ ಕೂದಲಿತ್ತು. ಅದರಲ್ಲಿ ಬೇಗ ನಾನು ಹೇರ್ ಕಟ್ ಮಾಡಿಸಿಲ್ಲ, ಅಂದರೆ ಜವಳ ಅಂತಾರೆ ನಮ್ಮ ಸೈಡು. ಸೊ ಅದು ತೆಗ್ಸಿರಲಿಲ್ಲ. ಸೊ ಅದಾದಮೇಲೆ ಈ ನೋಡಿ ಇದು ಫುಲ್ ಗರ್ಲ್ಸ್ ಎಲ್ಲ ಮಾಡಿರೋದು ಡ್ಯಾನ್ಸು. ಸೊ ಇದರಲ್ಲಿ ನಾನು ಇಲ್ಲಿದ್ದೀನಿ. ಶಿವಂದು ನಮಗೆ ರಜಪೂತ್ ಸರೇ ಎಲ್ಲ ಆಲ್ಮೋಸ್ಟ್ ರಜಪೂತ್ ಸರೇ ನಮಗೆ ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಟಿದ್ದು. ಸೊ ಅವರೇ ನಮ್ಗೆ ಪ್ರಾಕ್ಟೀಸ್ ಮಾಡಿಸ್ತಿದ್ದು. ಸೊ ನೀವೆಲ್ಲ ಒಂದು 7th ಸ್ಟ್ಯಾಂಡರ್ಡ್ ಹುಡುಗಿರಾಗಿದ್ದರಿಂದ ನೀವು ನಿಮ್ಮದೇ ಒಂದು ಸರ್ಕಲ್ಲು ಕ್ಲೋಸ್ ಮೆಮೊರೀಸ್ ಇರುತ್ತೆ, ಕ್ರಿಯೇಟ್ ಮಾಡಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಹೇಳ್ಕೊಟ್ಟಿದ್ರು. ಸೊ ಇನ್ನೊಂದೇನಪ್ಪ ಅಂತಂದರೆ ನಾವು ಸ್ಕೂಲ್ ಬಿಟ್ಟೋಗ್ತೀವಿ ಅಂತ ಹತ್ತಿದ್ವಿ, ಎಷ್ಟು ಹತ್ಬಿಟ್ಟಿದ್ವಿ ಅಂತಂದರೆ. ಸೊ ಇವಳು ಬಿಜಿ ಅಂತ ಇವಳ ಹೆಸರು ಯಲ್ಲಮ್ಮ ಅಂತನೋ ಇದೆ. ಇವಳ ಹೆಸರು ಗೊತ್ತಿಲ್ಲ ನನಗೆ, ಈಗ ತುಂಬ ಗ್ಯಾಪ್ ಆಯ್ತಲ್ಲ, ಯಾರೂ ಟಚ್ಚಲ್ಲಿಲ್ಲ. ಸೊ ಇವರು ನಮ್ಮ ಓಣಿಯಲ್ಲಿ ಇರೋರು ಮಾತ್ರ ನಂಗೆ ನೆನಪಿದ್ದಾರೆ, ಸಹನಾ ಅಂತ. ಇವರೆಲ್ಲ ಹಳ್ಳಿಯಿಂದ ಬರ್ತಾಯಿದ್ರು, ಅಂದರೆ ಒಂದು ಊರಿಂದ ಇನ್ನೊಂದು ಊರಿಗೆ ಏನೋ ರಿಕ್ಷೆ ಈ ಥರ ಏನಾದರೂ ಇದ್ದರೆ ಅಥವಾ ನಡ್ಕೊಂಡೇ ಬರೋರು. ಇವು ಹಳ್ಳಿಗೆ ಗೊತ್ತಲ್ಲ, ಅದು 1 ಕಿಲೋಮೀಟ್ರ್ ದೂರಲ್ಲಿ ಇರುತ್ತೆ. ಆ ಹಳ್ಳಿಲಿ ಇರಲ್ಲ, ಇನ್ನೊಂದು ಹಳ್ಳಿಗೆ ಬಂದು ಓದ್ತಾಯಿದ್ರು. ಸೊ ಆ ಥರ. ಸೊ ಇವಳು ಕವಿತಾ ಅಂತ ನನ್ನ ಫ್ರೆಂಡ್, ಇಲ್ಲಿದ್ದಾರೆ ಈ ಸೈಡ್ ಇದ್ದಾರೆ ಕವಿತಾ ಅಂತ. ಸೊ ಇವಳು, ಸೊ ನಾನು ಅವಾಗ ಅಟ್ಯಾಚ್ ಆಗಿದ್ದೆ ಇವಳಿಗೆ, ಸ್ವಲ್ಪ ಅವಳು ಅಟ್ಯಾಚ್ ಆಗಿದ್ಲು. ಬಟ್ ಅದಾದಮೇಲೆ ಏನಾಯ್ತು ಗೊತ್ತಿಲ್ಲ, ಇಬ್ಬರು ಟಚ್ಚಲ್ಲಿ ಸಿಗಲೇ ಇಲ್ಲ, ಇಬ್ಬರು ಇನ್ನೂ ಮೀಟೇ ಆಗಿಲ್ಲ ಒಂದು ಸರಿನೂ. ನೋಡೋಣ ಫ್ಯೂಚರಲ್ಲಿ ಯಾವತ್ತಾದರೂ ಆದರೆ. ಸೊ ಇವಳು ಸಿದ್ದಮ್ಮ ಅಂತ, ಇವರು ಮ್ಯಾರೇಜ್ ಆಗಿ ಬೇಬಿ ಇದೆ. ಸೊ ಲಕ್ಷ್ಮಿ ಅಂತ ಇವರು ಮ್ಯಾರೇಜ್ ಆಗಿದೆ. ಸೊ ಅದಾದಮೇಲೆ ಇನ್ನೇನಪ್ಪ ಅಂತಂದರೆ ಈಗ ಬೆಂಗಳೂರಿಗೆ ಬಂದಮೇಲೆ ಫೋಟೋಸ್ ತೋರಿಸಿದ್ನಲ್ಲ, ಸೊ ಅದೇ ಲಾಸ್ಟ್. ಇದು ನೋಡಿ, ನಾನು ಜಿಲ್ಲಾ ಮಟ್ಟದಲ್ಲಿ ತೊಗೊಂಡಿದ್ದು, ತಾಲೂಕು ಮಟ್ಟದಲ್ಲಿ ತೊಗೊಂಡಿದ್ದು ಇದು ಸರ್ಟಿಫಿಕೇಟು. ಅಂದರೆ ದೇಶಭಕ್ತಿ ಗೀತೆ ಆಡಿದ್ದಕ್ಕೆ ಎಲ್ಲರೂ ಸರ್ಕಲ್, ನಾನು, ಸಿದ್ದಮ್ಮ, ವಿಜಿ, ಸಹನಾ ಮತ್ತು ಕವಿತಾ ಅಂತ ಏನೋ, ಕವಿತಾನೂ ಜಾಯ್ನ್ ಆಗಿದ್ಲು ಅನಿಸುತ್ತೆ. ಅವಳು ಸ್ಯಾರಿ ಒಳ್ಳೆ ಆ ಇಲ್ಕಲ್ ಸೀರೆ ಹಾಕ್ತಾರಲ್ಲ ಅದು ಹಾಕ್ಬಿಟ್ಟಿದ್ರು. ನಾನು ಆಲ್ರೆಡಿ ಇಲ್ಲಿ ಬೆಂಗಳೂರಿಗೆ ಬಂದುಬಿಟ್ಟಿದ್ದಲ್ಲ. ಸೊ ಅವಾಗ ನಮಗೆ ಒಂಥರ ಇತ್ತು, ಹಿಂಗೆ ಡೀಸೆಂಟಾಗಿ ರೆಡಿ ಆಗಿಬಿಟ್ಟು ನಮ್ಗೆ ಸೀರೆ ಎಲ್ಲ ಮ್ಯಾಮ್ ಹೆಂಗೆ ಉಡ್ಸಿದ್ರು ಅಂದರೆ ಇಷ್ಟಿಷ್ಟು ಅಗಲ ಬಾರ್ಡ್ರ್ ಹಾಕಿ ಉಡ್ಸ್ಬಿಟ್ಟಿದ್ರು. ನನಗೆ ಒಂಥರ ಹೆವಿ ಫೀಲ್ ಆಗ್ತಿತ್ತು, ಅಯ್ಯೋ ಹಿಂಗೆಲ್ಲ ಒಳ್ಳೆ ಆಂಟಿದಿರ ಥರ ಕಾಣ್ತಿದ್ದೀವಿ ಅನ್ನಿಸ್ತಿತ್ತು. ಬಟ್ ಆ ಫೋಟೋಸ್ ಎಲ್ಲ ನಮ್ಮ ಹತ್ರ ಇಲ್ಲ. ಸಖತ್ ಮಜಾ ಮಾಡಿದ್ವಿ, ಇಷ್ಟಿಷ್ಟೆಲ್ಲ ಬ್ಯಾಂಗಲ್ಲಿ ಹಾಕ್ಕೊಂಡು ಜನಪದ ಹಾಡಿಗೆ ಹಿಂಗೆ ಅದೇ ದೇಶಭಕ್ತಿ ಗೀತೆ ಹಾಡಿಗೆ ಹೆಂಗೆ ರೆಡಿ ಆಗ್ತಾರೋ ಆ ಥರನೇ ಫುಲ್ ತಬಲ ಎಲ್ಲ ಸರ್ ತಗೊಬಂದು ಅವರೇ ತಬಲ ಎಲ್ಲ ವಿತ್ ಮ್ಯೂಸಿಕ್ ನಾವು ಹಾಡಾಡಿದ್ವಿ. ಸೊ ಇದು ಹುಣಗುಂದಲ್ಲಿ ಮಾಡಿದ್ದು, ತಾಲೂಕು ಮಟ್ಟದಲ್ಲಿ ಇದು ಪ್ರೈಸು. ಯಾಕಂದರೆ ಇನ್ನೂ ಜಾಸ್ತಿ ಇದೆ ಸರ್ಟಿಫಿಕೇಟು, ಬಟ್ ಮೇನ್ ತುಂಬ ಸ್ವಲ್ಪ ಇದ್ದಿದ್ರಲ್ಲಿ ಹೈ ಅಂತ ಅನ್ನೋದ್ರಲ್ಲಿ ನನಗೆ ಇದು ಅನ್ನಿಸ್ತು. ಸೊ ಅದಕ್ಕೆ ಈ ಮೆಮೊರೀಸ್ ಎಲ್ಲ ಇರಲಿ, ನಿಮಗೂ ಹೇಳೋಣ ಅಂತ ಹೇಳಿಬಿಟ್ಟು ನನ್ನ ವ್ಲಾಗಲ್ಲಿ ಹಾಕ್ತಾಯಿದ್ದೀನಿ. ಸೊ ಫುಲ್ ಏನೂ ಗೊತ್ತಾಗಲ್ಲ ಇದರಲ್ಲಿ, ಏನು ನನ್ನ ಪರ್ಸ್ನಲ್ಸ್ ಏನಿರಲ್ಲ, ಜಸ್ಟ್ ನಮ್ಮ ನೇಮು ಮತ್ತು ದೇಶಭಕ್ತಿ ಗೀತೆ ಆಡಿರೋದು ಫಸ್ಟ್ ಪ್ರೈಸ್ ಅಂತ ಇರೋದು. ಸೊ ಅದು ಬಿಟ್ಟರೆ ಇನ್ನು ಜಮಖಂಡಿಗೆ ಹೋಗಿ ನಾವು ಆಡಿದ್ವಿ ಅಂತ ಹೇಳಿದ್ನಲ್ಲ, ಸೊ ಅದು ಇದೇ ಸರ್ಟಿಫಿಕೇಟು. ಸೊ ಅದು ರಿವರ್ಸ್ ಕಾಣಂದ್ರೆ ಯಾವ ಊರು ಏನು ಅಂತ ಗೊತ್ತಾಗಲ್ಲ, ನನ್ನ ಹೆಸರು ಕಾಣುತ್ತೆ. ಸೊ
ಇದು ಜಮಖಂಡಿಗೆ ಹೋಗಿ ಆಡಿರೋವಂಥದ್ದು. ಇದು ದೊಡ್ಡ ಸ್ಕೂಲ್, ಅದು ತುಂಬ ದೊಡ್ಡದಿತ್ತು, ನಮಗೆಲ್ಲ ಫುಲ್ ಕನ್ಫ್ಯೂಸ್ ಆಗೋದು. ಬಟ್ ಬೆಂಗಳೂರಿಗೆ ಬಂದಮೇಲೆ ಎಲ್ಲ ಅಭ್ಯಾಸ, ಇಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರೋದ್ರಿಂದ. ಪ್ರತಿಭಾ ಕಾರಂಜಿಗೆ ತೊಗೊಂಡಿದ್ದು 2015 ನಂದು 15 ಅಲ್ಲಿ 2015 ನಾನು ಮುಗಿಸಿದ್ದು, 15 ಆ ಇಯರಲ್ಲಿ ಮುಗಿಸಿದ್ದು. ಸೊ ಇನ್ನೇನಪ್ಪ ಅಂದರೆ ಇನ್ನು ಬೆಂಗಳೂರಿಗೆ ಬಂದಮೇಲೆ ನನ್ನ 7th ಸ್ಟ್ಯಾಂಡರ್ಡ್ ಅಲ್ಲ 6th ಸ್ಟ್ಯಾಂಡರ್ಡು ಮಾರ್ಕ್ಸ್ ಕಾರ್ಡ್ ಅವಾಗ ಕೊಡ್ತಿದ್ದಿದ್ದು. ಮಾರ್ಕ್ಸ್ ಕಾರ್ಡು ಹಿಂಗಿತ್ತು ಇವೆಲ್ಲ. ಸ್ಕೂಲಲ್ಲಿ ನಾನು ತುಂಬ ಹಳ್ಳಿಯೆಲ್ಲ ತುಂಬ ಆ್ಯಾವ್ರೇಜ್ ಸ್ಟೂಡೆಂಟ್, ನಾನು ಅಂತ ಏನಿರಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಸ್ವಲ್ಪ ಚೆನ್ನಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಇಲ್ಲಿ ಎಜುಕೇಷನ್ನೇ ಬೇರೆ, ಇಲ್ಲಿ ರಿವಿಷನ್ಸ್ ಕೊಡ್ತಾರೆ, ಅಲ್ಲಿ ಹಾಗಲ್ಲ. ಓಲ್ಡ್ ಲೆಸನ್ ಮಾಡಿರ್ತಾರೆ, ಲೆಸನ್ ಕೊಡ್ತಾರೆ, ಆ ಲೆಸನ್ನ ಓದ್ಕೋಬೇಕು. ಬಟ್ ನಮಗೆ ಆವಾಗ ಅಷ್ಟು ಮೆಚುರಿಟಿ ಇರಲಿಲ್ಲ, ಯಾಕಂದರೆ ಅವ್ರು ಈ ಲೆಸನ್ ಕೊಟ್ಟರೆ ಇಷ್ಟೇ ಓದ್ಕೊಬೇಕು ಅಂತ. ಬಟ್ ಇವಾಗ ಇಲ್ಲಿ ಬಂದಮೇಲೆ ಇಲ್ಲಿ ಬೆಂಗಳೂರು ಸೈಡಲ್ಲಿ ಏನಂತ ರಿವಿಷನ್ ಮಾಡ್ತಾರೆ. ರಿವಿಷನ್ ಮಾಡಿ ಇದನ್ನೇ ಇಷ್ಟೇ ಕೊಡ್ತೀವಿ, ಒಂದು 5-6 ಕ್ವಶನ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಅಷ್ಟೇ. ಸೊ ಅದನ್ನೇ ರಿವಿಷನ್ ಮಾಡಿದ್ರೆ ಅದರಲ್ಲಿ ಇರೋದೇ ಬರುತ್ತೆ, ಪಾಸ್ ಆಗ್ತೀವಿ. ಸೊ ಈ ಥರ ಕೊಟ್ಟಿದ್ದರಿಂದ ಆವಾಗೆಲ್ಲ A+ ಇತ್ತು 6th ಸ್ಟ್ಯಾಂಡರ್ಡಲ್ಲಿ. ಸೊ ಆ 6th ಸ್ಟ್ಯಾಂಡರ್ಡಲ್ಲಿ ಯಾರ್ಯಾರು ಮ್ಯಾಮ್ ಇದ್ರು ಅಂದರೆ ಫ್ಲೆವಿಟಾ ಮ್ಯಾಮ್ ಅಂತ ಇದ್ದರು. 6th ಸ್ಟ್ಯಾಂಡರ್ಡ್ ಅಂದರೆ ನಾನು ಇಲ್ಲೇ ಓದಿದ್ದು ಬೆಂಗಳೂರು 6th ಸ್ಟ್ಯಾಂಡರ್ಡ್. 7th ಸ್ಟ್ಯಾಂಡರ್ಡಿಗೆ 1 ಇಯರ್ ಅಲ್ಲಿ ಹೋಗಿದ್ದೆ. ಸೊ ಎಲ್ಲ ಮಿಕ್ಸಪ್ ಆಗಿಬಿಟ್ಟಿದೆ ನಂದು. 3 ಊರು ಸುತ್ತಿರೋದು ಸ್ಕೂಲ್ನ. ಹೈಸ್ಕೂಲಲ್ಲ, ಪ್ರೈಮರಿಲಿ ಮಾತ್ರ 3 ಊರು ಮಾಡಿದೆ. ಒಂದು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇನ್ನೊಂದು ಓದಿದ್ದೆ. ಸೊ ಹಿಂದೆ ಮುಂದೆ ಆಗಿದೆ. 6th ಸ್ಟ್ಯಾಂಡರ್ಡ್ ಆದಮೇಲೆ ನಾನು ಎಲ್ಲ 6th ಸ್ಟ್ಯಾಂಡರ್ಡ್ ಅಲ್ಲ 8th ಸ್ಟ್ಯಾಂಡರ್ಡ್ ಆದಮೇಲೆ ಎಲ್ಲ ಇಲ್ಲೇ 8th ಸ್ಟ್ಯಾಂಡರ್ಡಿಂದ ಇಲ್ಲೇ ಕಂಟಿನ್ಯೂ ಮಾಡಿ ಈಗ ಮಾಸ್ಟರ್ಸ್ವರೆಗೂ ಬಂದಿದ್ದೀನಿ. ಸೊ ಹಿಂಗೆ ಚೆನ್ನಾಗಿದೆ. ಫ್ಲೆವಿಟಾ ಮ್ಯಾಮ್ ಅಂತ ಇದ್ದರು, ಅವರು ರಿಟೈರ್ಡ್ ಆದರು. ಹೇಮಲತಾ ಮ್ಯಾಮ್ ಈಗಲೂ ಇದ್ದಾರೆ. ಮಮತಾ ಮ್ಯಾಮ್ ಅಂತ ಇದ್ದರು. ಬಟ್ ಮಮತಾ ಮ್ಯಾಮ್ ನಮ್ಗೆ ಅವಾಗ ಕ್ಲಾಸ್ ಮಾಡ್ತಾಯಿಲ್ಲ, ಯಾಕಂದ್ರೆ ನಾನು ಮುಂಚೆನೇ ಇಲ್ಲಿಗೆ ಜಾಯ್ನ್ ಆಗಿದ್ದೆ 5th 2 ವರ್ಷ ಇಲ್ಲಿ ಓದಿ ಮತ್ತೆ 7th ಸ್ಟ್ಯಾಂಡರ್ಡ್ ಹೋಗಿ ಮತ್ತೆ ಬಂದಿರೋದು. ಸೊ ಅದಾದಮೇಲೆ ಇಲ್ಲೇ ಕಂಟಿನ್ಯೂ ಮಾಡಿ. ಸೊ ಮತ್ತೆ ಏನಪ್ಪ ಅಂತಂದರೆ ಇನ್ನು ನನ್ನ ಈ ಸ್ಕೂಲಿಗೆ ಬಂತಂದರೆ HRA ಸರ್ ಅಂತ ಇದ್ದರು, ಅವರು ಇದು ಮ್ಯಾಥ್ಸ್ ತೊಗೊಳ್ತಿದ್ರು. RKR ಮ್ಯಾಮ್ ಅಂತ ಇದ್ದರು, ಅವರು ಹಿಂದಿ ತೊಗೊಳ್ತಾಯಿದ್ರು. ಮತ್ತು ಇನ್ನೊಂದೇನಪ್ಪ ಅಂತಂದರೆ SGK ಮ್ಯಾಮ್ ಇದ್ದರು, ಅವರು ಕನ್ನಡ ತೊಗೊತಿದ್ರು. ಆಮೇಲೆ ಇನ್ನೊಬ್ಬರು ಮ್ಯಾಮ್ ಇದ್ದರು, ಸೋಷಿಯಾಲಜಿ ತೊಗೊಳ್ತಿದ್ರು. ಮತ್ತು PVL ಮ್ಯಾಮ್ ಅಂತ ಇದ್ದರು. ಆಮೇಲೆ SRN ಮ್ಯಾಮ್ ಅಂತ ಇದ್ದರು. ಸೊ ಸೈನ್ಸ್ ತೊಗೊತಿದ್ರು. PVL ಮ್ಯಾಮ್ ಅಂತೂ ಕೇಳಂಗೆ ಇಲ್ಲ, ಯಾಕಂತಂದರೆ ಅವರು ಎಷ್ಟು ಬರ್ಸ್ತಿದ್ರು ಅಂತಂದರೆ ಸೈನ್ಸ್ನ ತುಂಬ ಬರ್ಸಿ ಎಷ್ಟು ಬರಿತೀವೋ ಅಷ್ಟು ನಮಗೆ ತಲೆಗೆ ಉಳ್ಕೊಳ್ಳುತ್ತೆ ಅಂತ ಹೇಳಿದ್ದು ನಿಜಾನೇ. ಸೊ ಅದಕ್ಕೆ ತೋರಿಸಲ್ಲ. ನೋಡಿ ಯಾವಾಗ ಡೀಸೆಂಟಾಗಿ ಹೆಂಗಿದ್ದೆ ಅಂತ ನೋಡಿ. ಯಾವಾಗ ನೀಟಾಗಿ ಹೇರೆಲ್ಲ ಮಾಡ್ಕೊಂಡು ಈ ಥರ ಇಲ್ಲ. ಎಲ್ಲಿ ಅಜ್ಜೆ ಅದು ಫೋಟೋ ನೋಡಿ. ಇದಕ್ಕೂ ನಾನು ಈಗ 10th ಸ್ಟ್ಯಾಂಡರ್ಡ್ ಆದಮೇಲೆ ಟ್ರಾನ್ಸ್ಫರ್ ಆಗಿರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಏನಾದರೂ ಡೀಟೇಲ್ಸ್ ಕಾಣ್ಬಿಡುತ್ತಾ ಅಂತ ಅಷ್ಟೇ. ಸೊ ಆವಾಗ ನೀಟಾಗಿ ಹೀಗೆಲ್ಲ ಮಾಡಿಕೊಂಡು ತುಂಬ ಉದ್ದ ಇತ್ತು, ದಪ್ಪ ಇತ್ತು, ನಾನು ತಿಕ್ಕ ಏರಿದ್ದು. ಈ ಫೋಟೋಸ್ ನನ್ನ ಹತ್ರ ಎಲ್ಲೋ ಇದೆ, ಬಟ್ ಮಿಸ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಆ ಫೋಟೋಸು ಇಲ್ಲ. ಸೊ ಇನ್ನೊಂದು ಯಾವಾಗಾದರೂ ತೋರಿಸ್ತೀನಿ ನಾನು ಆ ಫೋಟೋಸ್ ಎಲ್ಲಾದರೂ ಇದ್ದರೆ, ಅಥವಾ ಇಲ್ಲಿದ್ದರೆ. ಇನ್ನು PU ಆದಮೇಲೆ ಅಂತೂ ಕೇಳೋಂಗೆ ಇಲ್ಲ. ಇನ್ನು ಅದಾದಮೇಲೆ ಇಲ್ಲಿ 8th ಸ್ಟ್ಯಾಂಡರ್ಡಿಂದ ಬಂದಮೇಲಂತೂ ಇಲ್ಲೂ ಅಷ್ಟೇ ನಾನು ಸ್ವಲ್ಪ ಟಾಕ್ಸಿಕ್ಕೆ ಫ್ರೆಂಡ್ಸು ಆದರು. ಬಟ್ ಪರವಾಗಿಲ್ಲ, ಆಗ್ಲೂ ಅಷ್ಟೇ ಸೂಪರ್. ಅಂದರೆ ಆವಾಗೆಲ್ಲ ಮೆಚುರಿಟಿ ಇರಲ್ಲ ಅಷ್ಟು. ಸೊ ಹಾಗಾಗಿ ಆ ಥರ ಫ್ರೆಂಡ್ಸ್ ಇರಲಿಲ್ಲ. ಸೊ PU ಆದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೆಂಡ್ಸ್ ಆದರು. ಸೊ ಅಲ್ಲೂ ಕ್ಲೋಸ್ ಅಷ್ಟು ನಾನು ಯಾರ ಜೊತೆನೂ ಆಗಲಿಲ್ಲ. ಸೊ ಜಸ್ಟ್ ಅಂದರೆ ಕ್ಲೋಸ್ ಅಂತ ಅಲ್ಲ, ಎಲ್ಲರೂ ಫ್ರೆಂಡ್ಸ್ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇವರೇ ಬೆಸ್ಟ್ ಫ್ರೆಂಡು ಆ ಥರ ಏನು ಇಟ್ಕೊಳ್ದಿರ ಫ್ರೆಂಡ್ ಅಂತ ಆದರು. ಸೊ ಅದಾದಮೇಲೆ ಅವರೇ ನನಗೆ ಡಿಗ್ರಿಗೂ ಫ್ರೆಂಡ್ ಆದರು. ಬಟ್ ಸಬ್ಜೆಕ್ಟ್ ಬೇರೆ ತೊಗೊಳ್ತಾ ಹೋದ್ವಿ. ಸೊ ಇಲ್ಲಿ ಬಂದಮೇಲೆ ಅಂತೂ ಫುಲ್ಲು ಚೇಂಜು. ಬಟ್ ಡಿಗ್ರಿ ಹೇಗಿತ್ತು ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಂದರೆ ಇನ್ನೇನು ಸ್ವಲ್ಪ ದಿನ ಅಷ್ಟೇ ಮಾಸ್ಟರ್ಸ್ ಮುಗ್ದೋಗುತ್ತೆ. ಮಾಸ್ಟರ್ಸ್ ಆದಮೇಲೆ ನನ್ನ ಗ್ರ್ಯಾಜುಯೇಷನ್ ಡೇ ಬರುತ್ತಲ್ಲ, ಸೊ ಆ ದಿನ ನಾನು ಅದ್ರ ಬಗ್ಗೆ ಹೇಳೋಣ ಅಂತ. ಸೊ ಅವರು ಮಾತಾಡ್ತಾರೆ, ನನ್ನ ಫ್ರೆಂಡ್ಸು ಕೂಡ. ಸೊ ಅದು ಚೆನ್ನಾಗಿರುತ್ತೆ. ನಾನು ಡಿಗ್ರಿ ಆದಮೇಲೆ ಹೇಳಿದ್ದೆ, ಬಟ್ ನಾನು ಅವತ್ತಿನ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನು ನಾನು ಮಾಸ್ಟರ್ಸ್ ಆದಮೇಲೆ ಆ ಕ್ಲಾರಿಟಿ ವೀಡಿಯೋ ಕೊಡ್ತೀನಿ. ಫೋಟೋಸ್ ಎಲ್ಲ ಇದೆ, ಅದ್ರದ್ದು ಎಲ್ಲ ಮೆಮೊರೀಸು ಇದೆ, ಒಂದು ಮೆಮೊರಿ ಇಲ್ಲ ಅಂತ ಹೇಳೋಗಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಇಷ್ಟೇ. ಸೊ ಅದು ಬಿಟ್ಟರೆ ಇನ್ನೇನು ನಾನು ಹೇಳ್ಕೊಳ್ಳೋ ಅಂಥದ್ದೇನಿಲ್ಲ. ಸೊ ನಿಮಗೆ ನನ್ನ ಸ್ಕೂಲ್ ಜರ್ನಿ ಏನಿತ್ತು ನಿಮಗೆ ಹೇಳಬೇಕು ಅನ್ನಿಸ್ತಂತ. ಸೊ ಯಾಕೆ ನನ್ನ ಫ್ಯೂಚರಲ್ಲಿ ಇರಲಿ ನನ್ನ ಬ್ಲಾಗ್ ಅಂತ ಇದೆಯಲ್ಲ. ಸೊ ನಮ್ಮ ಡ್ಯಾಡಿ ಅವಾಗ ಎಷ್ಟು ಸ್ಮಾರ್ಟಾಗಿದ್ದಾರೆ ನೋಡಿ, ಇದರಲ್ಲೆಲ್ಲ ಸ್ಮಾರ್ಟಾಗಿರೋದು. ಆ್ಯಕ್ಚುಲಿ ಈ ಫೋಟೋದಲ್ಲಿ ತುಂಬ ಸ್ಮಾರ್ಟ್ ಇದ್ದಾರೆ. ಇವರೇ ನಮ್ಮ ಡ್ಯಾಡಿ. ಇದು ಮೋಸ್ಟ್ಲಿ ಒಂದು 30 ಎಷ್ಟು ಫಿಟ್ಟಾಗಿದ್ದಾರೆ ನೋಡಿ. ಯಾವಾಗಲೇ
ನೀಟಾಗಿ ನಮ್ಮ ಡ್ಯಾಡಿ ಫುಲ್ ಡೀಸೆಂಟ್ ಡ್ರೆಸ್ಅಪ್ ಮಾಡೋದವರು, ಹಾಗೆ ಹಿಂಗೆಲ್ಲ ಮಾಡೋಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಇದು ಒಂದು ಸ್ವಲ್ಪ ಏನೋ ಆಗಿದೆ, ಇಲ್ಲಿ ಯಾರೋ ಕೈ ಇಟ್ಬಿಟ್ಟಿದ್ದಾರೆ, ಹಿಂಗೆ ಕೈ ಕ್ಯಾಮ್ರಾ ಇಟ್ಬಿಟ್ಟು ಮಾಡಿದ್ದಾರೆ. ಸೊ ಇದು ಆವಾಗ ನಮ್ಮ ಡ್ಯಾಡಿ ಇದ್ದಿದ್ದು ಫುಲ್ ಫಿಟ್ಟು, ಸ್ಟ್ರಿಕ್ಟು, ಜಾಸ್ತಿ ಸ್ಟ್ರಿಕ್ಟು, ಒಳ್ಳೆ ಮಿಲ್ಟ್ರಿ ಮ್ಯಾನ್ ಥರ. ಬಟ್ ಅಂದರೆ ಅಲ್ಲ, ತುಂಬ ಸ್ಟ್ರಿಕ್ಟಾಗಿರೋದು. ಸೊ ಅದೇ ಟಿ ಶರ್ಟ್ನ ಇಲ್ಲಿ ಹಾಕ್ಕೊಂಡಿರೋದು. ತುಂಬ ಸ್ಟ್ರಿಕ್ಟು ಡ್ಯಾಡಿ, ಇವ್ರು ಯಾರು ಅಂತ ಗೊತ್ತಿಲ್ಲ, ಬಟ್ ಇದು ತುಂಬ ಸ್ಟ್ರಿಕ್ಟಾಗಿ ಇರೋದು ನಮ್ಮ ಡ್ಯಾಡಿ. ಸೊ ಇದು ಒಂದು ಮೆಮೊರೀಸ್ ಎಲ್ಲ ಇದೆ. ಸೊ ಅಷ್ಟೇ. ಸೊ ಇದು ಅವ್ರದ್ದು ಒಂದು ಮೆಮೊರಿ ಇದೆ. ನನ್ನ ಸ್ಕೂಲ್ದು ತೋರ್ಸೋಕೆ ಹೋಗಿ ಇದನ್ನು ನಾನು ಇಕ್ಕಿದ್ದೆ, ಇಲ್ಲಿ ಸುಮ್ಮನೆ ನೋಡ್ತಾ ಇದ್ದೆ, ನನ್ನ ತಮ್ಮ ತೋರಿಸ್ಬಿಟ್ಟ, ಪರವಾಗಿಲ್ಲ. ಸೊ ಇದು ನನ್ನ ವ್ಲಾಗಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಇವು ನಮ್ಮ ಡ್ಯಾಡಿ ಆವಾಗ ಸ್ಮಾರ್ಟಾಗಿದ್ದಾರೆ. ಇನ್ನೂ ಒಂದಿದೆ, ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಎಲ್ಲ ತೆಗೆಸ್ಕೊಂಡಿದ್ದು, ಬಟ್ ಅದು ಈಗಿಲ್ಲ ನನ್ನ ಹತ್ರ. ಸೊ ಇದು ಲಾಸ್ಟ್ ನಮ್ಮ ಫ್ಯಾಮಿಲಿ ಫೋಟೋ. ಇದು ನಾನೇ ನನ್ನ ತಮ್ಮಗೆ ಮಾಡಿಸಿದ್ದೆ, ಇಲ್ಲಿ ಮೆಮೊರೀಸ್ ಅಂತ ಹೇಳಿಬಿಟ್ಟು ಕೃಷ್ಣದೆಲ್ಲ ಇದೆಲ್ಲ ಮಾಡಿಬಿಟ್ಟು ಇದು ಲಾಸ್ಟ್ ಮೆಮೊರೀಸ್ ಇದ್ದಂದು ನಮ್ಮ ಮಮ್ಮಿ ಡ್ಯಾಡಿ. ಸೊ ಇದು ಒಂದು ಫ್ರೇಮ್ ಮಾಡಬೇಕು, ಮಾಡಿಲ್ಲ, ಮಾಡಿಸ್ಬೇಕು, ಚೆನ್ನಾಗಿದೆ. ಸೊ ಅವಾಗ ಎಷ್ಟು ಟ್ರಾನ್ಸ್ಫರ್ ಆಗಿದೆ ಅಂದರೆ ಇಲ್ಲಿ ಇದೆ ಚಿಕ್ಕ ಫೋಟೋದು. ಆವಾಗಲೇ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬೇರೆ ಯಾವ ಥರ ಆದರೂ ವೀಡಿಯೋಸ್ ಬೇಕು ಅಂತಂದರೂ ಕೂಡ ಹೇಳಿ. ಸೊ ನೆಕ್ಸ್ಟು ಕಲರ್ ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಇದ್ದೀನಿ ನಮ್ಮ ಮಮ್ಮಿ ಜೊತೆಗೆ. ಸೊ ಅದನ್ನು ಕೂಡ ಈ ವ್ಲಾಗ್ ಫಸ್ಟ್ ಬರೋಬಂದು ಆ ವ್ಲಾಗ್ ಫಸ್ಟ್ ಬರಬೇಕು ಅಂತ ಇತ್ತು, ಬಟ್ ಅದಾಗಿಲ್ಲ. ಸೊ ಆ ವ್ಲಾಗ್ ನಾನು ಮಾಡೋಣ ಅಂತ. ಚಾಲೆಂಜ್ ವೀಡಿಯೋಸ್ ಇವಾಗ ಕಲರ್ ಚಾಲೆಂಜ್ ವೀಡಿಯೋಸೇ ನಡೀತಿರೋದ್ರಿಂದ ಸೊ ಅದನ್ನು ಮಾಡೋಣ ಅಂತ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗೈಸ್.